ಇದು ಹೃದಯ. ಇವತ್ತು ನಾವು ಹೃದಯದ ಕುರಿತು ನೋಡೋಣ. ಈ ಹೃದಯವು ಇತರೆ ಪದಾರ್ಥಗಳನ್ನು ತನ್ನೊಂದಿಗೆ ಕೊಂಡಿಕೊಳ್ಳುವ ರಕ್ತದ ಸಾಗಾಣಿಕೆ ಅಂದರೆ ಪಂಪ್ನಂತೆ ಅದು ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ನಿರಂತರವಾಗಿ ಬಡ್ಕೊಳ್ತದೆ. ಇದು ಅಂಗ, ಅದು ಹೃದಯ, ಇಂಗ್ಲೀಷ್ನಲ್ಲಿ ಹಾರ್ಟ್ ಅಂತಾರೆ. ಇದು ಬಹಳ ವರ್ಷಗಳವರೆಗೆ ನಿರಂತರವಾಗಿ ಕೆಲಸವನ್ನು ಕೂಡ ಅದು ಪಂಪ್ನಂತೆ ಕೆಲಸ ಮಾಡ್ತದೆ. ನಮ್ಮ ಹೃದಯವು ತಡೆರಹಿತ ಪಂಪಿನಂತೆ ಕೆಲಸ ಮಾಡುತ್ತಂತ ಹೇಳ್ತಾರೆ. ಅದು ಮಾಡ್ತದೆ ಅಂದರೆ ಈ ಬಗ್ಗೆ ಹೃದಯ ಯಾವ ರೀತಿ, ಯಾವ ಸೈಜಿಗಿರ್ತದೆ, ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಾವೀಗ ನೋಡೋಣ. ಈ ಎದೆಯ ಕುಹೂರದಲ್ಲಿ ಅಂದರೆ ನಮ್ಮ ಎದೆಯ ಕುಹೂರಲ್ಲಿದೆ, ಅದರ ಕೆಳತುದಿ ಸ್ವಲ್ಪ ಎಡಗಡೆಗೆ ಅಂದರೆ ಸ್ಟ್ರೇಟ್ ಅಲ್ಲ, ಸ್ವಲ್ಪ ಎಡಗಡೆಗೆ ವಾಲಿಕೊಂಡಿರುವಂತಹ ಒಂದು ಹೃದಯವಿದೆ. ನಮ್ಮ ಬೆರಳುಗಳನ್ನು ಅಂದರೆ ನಮ್ಮ ಹಸ್ತದಲ್ಲ, ಅದನ್ನು ಹಸ್ತ ಮಡಚಿ ಹಿಡಿದ ಮೇಲೆ ನಮ್ಮ ಮುಷ್ಟಿ ಎಷ್ಟಿರ್ತದಲ್ಲ ಅಷ್ಟು ನಮಗೆ ಹೃದಯ ಇದೆ. ಅಂದರೆ ಅದರ ಗಾತ್ರ ನಮ್ಮ ಮುಷ್ಟಿ ಎಷ್ಟಿದೆ, ರೊಡ್ಗೈ ಮುಷ್ಟಿಯಷ್ಟಿನ ಹೃದಯವಿದೆ. ಇದು ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತಗಳು ಪರಸ್ಪರ ಬೆರೆಕೆಯಾದರೆ ಏನಾಗ್ತದೆ ನೋಡಿ, ಆಕ್ಸಿಜನ್ ಮತ್ತು ಕಾರ್ಬನ್ ಎರಡೂ ಮಿಕ್ಸ್ ಆದರೆ ಏನಾಗ್ತದೆ, ಅದಕ್ಕೆ ಹೀಗಾಗದಂತೆ ತಡೆಯಲು ಹೃದಯದಲ್ಲಿ 4 ಕೋಣೆಗಳಿವೆ. ಮೇಲಿನ 2 ಕೋಣೆಗಳನ್ನು ಹೃತ್ಕರ್ಣಗಳು ಅಂತ ಹೇಳ್ತಾರೆ ಮತ್ತು ಇನ್ನೂ 2 ಅದಾವಲ್ಲ ಅದನ್ನು ಹೃತ್ಕುಕ್ಷಿ ಅಂತ ಕರೀತಾರೆ. ಹೃತ್ಕುಕ್ಷಿಗಳು ಅಂತ. ಈ ಕೋಣೆಗಳ ನಡುವಿನ ಅಡ್ಡೆಗೋಡೆಯ ಆಕ್ಸಿಜನ್ ಯುಕ್ತ ರಕ್ತದ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಕೂಡ ಮಿಶ್ರಣಗೊಳ್ಳುವುದನ್ನು ತಡೆಯಲು ಇದು 4 ಕೋಣೆಗಳನ್ನು ಸಹಾಯ ಮಾಡ್ತದೆ. ಇದರಲ್ಲಿ ಅನೇಕ ಭಾಗಗಳು ಇದ್ದಾವೆ. ನೀವು ಈ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ, ಮಾನವನ ಹೃದಯದ ಇವೆಲ್ಲವೂ ಭಾಗಗಳು ಇವೆ. ಯಾವ್ಯಾವುದರಲ್ಲಿ ಮಹಾಪಧಮನಿ, ಪಲ್ಮನರಿ ಅಪಧಮನಿ, ಪಲ್ಮನರಿ ಅಭಿಧಮನಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಇದು ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿ. 2 ಅರ್ಧ ಅಂಗಗಳಲ್ಲಿ ಸಂಪೂರ್ಣವಾಗಿ ಬೇರೆ ಮಾಡುತ್ತಿರುವ ಅಡ್ಡಗೋಡೆ, ಇವೆಲ್ಲವೂ ಕೂಡ ಮಾನವನ ಹೃದಯದ ಭಾಗಗಳು.